ಶ್ರೀ ರಾಘವೇಂದ್ರ. ಇವತ್ತು ಗುರುವಾರ. ನಮ್ಮ ಮನೆಯಲ್ಲಿ ಪೂಜೆ ತುಂಬ ಚೆನ್ನಾಗಾಯಿತು. ಜೊತೆಗೆ ಇವತ್ತು ನಮ್ಮ ಮನೆಗೆ ಉಪ್ರಸಾದ ಕೇಳೋಕ್ಕೆ ಅಂತ ಒಬ್ಬರು ಬಂದಿದ್ದರು. ಅವ್ರಿಗೆ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ಅಂದರೆ ನಿಜವಾಗ್ಲೂ ಎಲ್ಲರಿಗೂ ಒಂದು ಕ್ಷಣಕ್ಕೆ ಮೈ ರೋಮಾಂಚನ ಆಯಿತು. ಅಷ್ಟು ಚೆನ್ನಾಗಿ ರಾಯರು ಪ್ರಸಾದನ ಕೊಟ್ಟರು. ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಆಗಿಲ್ವಲ್ಲಪ್ಪ ಅಂತ ನಾವು ಅನ್ಕೋತೀವಿ. ರಾಯರು ಯಾರಿಗೇನು ಕೊಡಬೇಕು, ಯಾವಾಗ ಏನು ಕೊಡಬೇಕು ಅನ್ನೋದು ಅವರು ನಿರ್ಧಾರ ಮಾಡಿರ್ತಾರೆ, ಕೊಟ್ಟೇ ಕೊಡ್ತಾರೆ. ಆದರೆ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಭಗವಂತನ ಇಚ್ಛೆ ಅಂತಾರಲ್ಲ, ಅದು ಸತ್ಯ. ನೋಡಿ, ನಾವು ರಾಯರ ಮುಂದೆ ಇಟ್ಟು ಹೂವನ್ನ ಕೇಳ್ತಾ ಇದ್ದೀನಿ. ಆದರೆ ರಾಯರು ಯಾವ ಭಾಗದಿಂದ ಕೊಡ್ತಿದ್ದಾರೆ ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ. ದೀಪಾಲೆ ಕಂಬದಿಂದ ರಾಯರು ಪ್ರಸಾದನ ಕೊಡ್ತಾರೆ. ಅಂದರೆ ನಾವು ಅಂದ್ಕೊಂಡಿದ್ದು ಏನೂ ನಡೆಯಲ್ಲ. ರಾಯರು ಯಾರಿಗೇನು ಕೊಡಬೇಕು, ಯಾವಾಗ ಅನ್ನೋದನ್ನು ಅವರು ನಿರ್ಧಾರ ಮಾಡಿರ್ತಾರೆ, ಕೊಟ್ಟೇ ಕೊಡ್ತಾರೆ. ಅದಕ್ಕೆ ರಾಯರನ್ನು ನಂಬಿ ಮನುಷ್ಯರನ್ನ ನಂಬಕ್ಕೆ ಹೋಗ್ಬೇಡಿ. ಖಂಡಿತ ನೀವೇನು ಅಂದ್ಕೊಂಡಿರ್ತೀರ ಅದು ಒಳ್ಳೆಯದಾಗೇ ಆಗುತ್ತೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ರಾಯರನ್ನು ನಂಬಿದ ಮೇಲೆ ನಾವು ಇಷ್ಟು ಚೆನ್ನಾಗಿದ್ದೀವಿ. ನಾವು ನಂಬಿ ಮೋಸ ಹೋಗಿರ್ಬೋದು, ಇವತ್ತಲ್ಲ ನಾಳೆ ನಮಗೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನಾವೇನು ಕಳ್ಕೊಂಡಿರ್ತೀವಿ ಅದನ್ನು ವಾಪಸ್ ನಮಗೆ ಯಾವ ರೂಪದಲ್ಲಾದರೂ ಕೊಟ್ಟೇ ಕೊಡ್ತಾರೆ. ಆದರೆ ನಮ್ಮ ಹತ್ರ ಕಿತ್ಕೊಂಡಿರ್ತಾರಲ್ಲ, ಅದು ಖಂಡಿತ ಅವ್ರಿಗೆ ಯಾವ ಮುಖಾಂತರನಾದರೂ ಅದು ವಾಪಸ್ಸು ಹೋಗೇ ಹೋಗುತ್ತೆ. ಯಾವುದು ಇಲ್ಲಿ ಉಳಿಯಲ್ಲ. ಕರ್ಮ ಇಸ್ ರಿಟರ್ನ್. ಯಾವಾಗ ನಾವೇನು ಕೊಟ್ಟಿರ್ತೀವಿ ಅದು ನಮಗೆ ಬಂದೇ ಬರುತ್ತೆ. ಇದಕ್ಕೆ ಸಾಕ್ಷಿ ಇವತ್ತು ರಾಯರು ಕೊಟ್ಟಿರುವಂಥ ಪ್ರಸಾದ.